ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಇವತ್ತು ಬಂದು ನಾವು ಹರಿಕಥಾಮೃತ ಸಾರ ಆ ಗ್ರಂಥ ಇವತ್ತಿಂದ ಶುರು ಮಾಡ್ತಾನೆ. ದ್ವಿತೀಯ ವಿಘ್ನ ಇಲ್ಲ ಹಂಗ ನಾಳೆನೂ ಕೂಡ ಮುಂದುವರಿಯುತ್ತೆ. ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ 30 ಮಿನಿಟ್ಸ್ ಆರ್ 40 ಮಿನಿಟ್ಸ್ ಮ್ಯಾಕ್ಸಿಮಮ್. ಅದರೊಳಗೆ ಎಷ್ಟು ನನ್ನಿಂದ ಆಗುತ್ತೆಯೋ ಅದನ್ನ ಬಂದು ನಿಮ್ಮ ಜೊತೆ ಹಂಚಿಕೊಳ್ತಾನೆ. ಗಮನವಾಗಿ ಇದನ್ನ ಎಲ್ಲ ಅವಶ್ಯ ಕೇಳಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಈ ಹರಿಕಥಾಮೃತ ಸಾರ ಎಂಬ ಗ್ರಂಥ ಮೋಕ್ಷದಾಯಕ. ಶ್ರೀಹರಿ ಅವನ ಕಥೆ ಅದು ಅಮೃತ. ಅಮೃತ ಅಂದ್ರೆ ಮೋಕ್ಷಣ ಕೊಡಬಲ್ಲದು. ಆ ಸಾರ ಅದರಲ್ಲಿ ಏನು ಸಾರಾಂಶ ಇದೆಯೋ ಅದನ್ನ ತಿಳಿಸ್ತಾನೆ ಅಂತ ಹೇಳಿದ್ದಾರೆ. ಇದು ಬಂದು ಪರಮ ಪ್ರಿಯ ಎಂಬುದು ಒಂದು ಬಿರುದು, ಅವ್ರಿಗೆ ಪಟ್ಟ ಕೊಟ್ಟಿದ್ದಾರೆ. ಪರಮ ಪ್ರಿಯರಾದ ಶ್ರೀ ತಂದೆ ಮುದ್ದು ಮೋಹನ ವಿಠ್ಠಲ ದಾಸರಿಂದ ಆಜ್ಞಪ್ತರಾದ ಪ್ರಿಯ ಶಿಷ್ಯ ಶ್ರೀ ಪದ್ಮನಾಭ ದಾಸರ ಭಾವ ಪ್ರಕಾಶಿಕೆ ಎಂಬ ಒಂದು ವ್ಯಾಖ್ಯಾನ ಸಹಿತವಾದ ಒಂದು ಗ್ರಂಥ ಇದೆ. ಅದರಲ್ಲಿ ಹೇಳಿದ್ದನೆ ನಿಮ್ಮ ಕೂಡ ಹಂಚಿಕೊಳ್ಳುತ್ತಾನೆ. ಇದರೊಳಗೆ 32 ಸಂಧಿಗಳು ಫಲಶ್ರುತಿಯನ್ನು ಸೇರಿಸಿದ್ರೆ ಮೊದಲನೇ ಸಂಧಿ ಪ್ರಾರಂಭಿಸಿ 32ನೇ ಸಂಧಿಗಳವರೆಗೆ ಗ್ರಂಥ ಈಗ ಪ್ರಾರಂಭ ಮಾಡೋದಕ್ಕೆ ಮುನ್ನೆ ನಾವು ಕೆಲವು ವಿಷಯಗಳನ್ನ ಪರಿಚಯ ಮಾಡಿಕೊಂಬೋಣ. ಪರಮ ಪ್ರಿಯರಾದ ಶ್ರೀ ಸುಬ್ಬರಾಯ ದಾಸರು ಅವರೇ ತಂದೆ ಮುದ್ದು ಮೋಹನ ವಿಠ್ಠಲ ದಾಸರು. ಅವರ ಒಂದು ಕಿರು ಪರಿಚಯ ನಾವು ಇವಾಗ ಮಾಡಿಕೊಳ್ಳೋಣ. ಈ ಸುಬ್ಬರಾಯ ದಾಸರು ಬಂದು ಬೆಂಗಳೂರು ಜಿಲ್ಲೆ ಡಾಬಸ್ಪೇಟೆ ಊರಿನ ಹತ್ರ ನರಸೀಪುರ ಎಂಬ ಗ್ರಾಮದಲ್ಲಿ ಕ್ರಿಸ್ತು ಶಕ 1865ನೇ ಇಸವೆ ಕ್ರೋಧನ ಸಂವತ್ಸರ ಶ್ರಾವಣ ಮಾಸ ಶುದ್ಧ ಚೌತಿ, ಇದು ಚತುರ್ದಶಿ, ಕ್ರಿಸ್ತು ಶಕ 6-8-1865 ಇರವಾಂದು ಹಂಗಂತ ತಿಳಿಸಿದ್ದಾರೆ. ರವಿವಾರ ಅರ್ಥಾತ್ ಭಾನುವಾರ ಶ್ರವಣ ನಕ್ಷತ್ರ ಕೂಡಿದ ದಿನದಲ್ಲಿ ಭಾರದ್ವಾಜ ಗೋತ್ರದಲ್ಲಿ ಶೇಷಪ್ಪ ಹಾಗೂ ಲಕ್ಷ್ಮೀ ದೇವಮ್ಮ ಎಂಬ ದಂಪತಿಗಳಲ್ಲಿ ಜನ್ಮ ತಾಳಿದರು. ಕಾಟಿ ಸುಬ್ರಹ್ಮಣ್ಯ ಅಂತರ್ಗತ ಶ್ರೀ ಜಯ ಸಂಕರ್ಷಣನ ವರಪ್ರಸಾದದಿಂದಲೇ ಹುಟ್ಟಿದ್ದರಿಂದ ಸುಬ್ಬರಾಯ ಹಂಗಂತ ಹೇಳ್ಬಿಟ್ಟು ಹೆಸರು ಇಟ್ಟಿದ್ದಾರೆ ಅವರು. ಅಕ್ಷರಾಭ್ಯಾಸ ಹಾಗೂ 8ನೇ ವಯಸ್ಸಿನಲ್ಲಿ ಬ್ರಹ್ಮೋಪದೇಶ ಕುಂದಾಪುರ ಶ್ರೀ ವ್ಯಾಸರಾಜ ಮಠದ ಶ್ರೀ ಲಕ್ಷ್ಮೀಪ್ರಿಯ ತೀರ್ಥರಿಂದ ನಡೆಯಿತು. ನರಸೀಪುರ ಹಾಗೂ ಕಾಣಕಾಣಹಳ್ಳಿಯಲ್ಲಿ ತಕ್ಕ ಮಟ್ಟಿನ ಲೌಕಿಕ ವಿದ್ಯಾಭ್ಯಾಸ ಪಡೆದರು. 2 ವರ್ಷಗಳು ಉಪಾಧ್ಯಾಯ ವೃತ್ತಿಯನ್ನು ನಡೆಸಿದರು, ಟೀಚಿಂಗ್. 14ನೇ ವಯಸ್ಸಿನಲ್ಲಿ ಶ್ರೀ ವೆಂಕಟರಮಣಾಚಾರ್ಯ ಹಾಗೂ ಲಕ್ಷ್ಮೀ ನರಸಮ್ಮ ದಂಪತಿಗಳಿಗೆ ಸುಪುತ್ರಿಯಾಗಿ ಜನಿಸಿದ ಸುಮಾರು 6-7 ವರ್ಷದ ಅಚ್ಚಮ್ಮ ಅವರ ಜೊತೆ ವಿವಾಹವಾಯಿತು. ಶ್ರೀ ಸುಬ್ಬರಾಯರು ಬಾಲ್ಯದಿಂದಲೇ ವಿಷಯ ವೈರಾಗ್ಯ ಮತ್ತು
ಆಧ್ಯಾತ್ಮ ಚಿಂತನೆಯನ್ನು ಮೈಗೂಡಿಸಿಕೊಂಡಿದ್ದರು. ಬೆಂಗಳೂರಿನಲ್ಲಿ ಆ ದಿನಗಳಲ್ಲಿ ಪ್ರಖ್ಯಾತರಾದ ಬ್ರಹ್ಮಶ್ರೀ ಚಿಂಚೋಳಿ ವೆಂಕಣ್ಣಾಚಾರ್ಯರಲ್ಲಿ ಶ್ರೀಮದ್ ಆಚಾರ್ಯರ 37 ಸರ್ವಮೂಲ ಗ್ರಂಥಗಳ ವ್ಯಾಸಂಗವನ್ನು ಶಾಂತಿಪಾಠ ಹಾಕಿ ಶಾಂತಿಪಾಠ ಮಾಡಿ ಶಾಂತಿಪೂರ್ವಕ ಸುಮಧ್ವ ವಿಜಯ ಪ್ರಾಥಮಿಕ ಪಾಠದ ಮೂಲಕ ನಡೆಸಿದರು. ನರಸೀಪುರದಲ್ಲಿ ಅದ್ದೂರಿಯಿಂದ ಮಂಗಲ ಮಹೋತ್ಸವವನ್ನು ನಡೆಸಿದರು. ಶ್ರೀ ವಿಜಯದಾಸ ಪ್ರಭೃತಿಗಳ ಚರಿತ್ರ ಅವಲೋಕನದಿಂದ ತಾವು ದಾಸರಾಗಬೇಕು ಎಂಬ ಹಂಬಲ ಉಂಟಾಯಿತು. ತಂಬೂರಿ ದೊರಕಿಸಿಕೊಂಡರು. ಶ್ರೀ ಕರಿಗಿರಿ ನರಸಿಂಹನ ಸನ್ನಿಧಿಯಲ್ಲಿ ಭಜನೆ ಮಾಡ್ತಾಳೆ ಬಂದರು. ಶ್ರೀ ನರಸಿಂಹಾಚಾರ್ಯರೆಂಬುವರು ಇವರಿಗೆ ಗುರುವಿನ ಇರುವಿಕೆಯನ್ನು ಎರವನ್ನು ಸೂಚಿಸಿದರು. ಶ್ರೀ ವಿಜಯದಾಸರ ಶಿಷ್ಯರಾದ ಶ್ರೀ ವೇಣುಗೋಪಾಲ ದಾಸರ ಪೀಳಿಗೆಯಲ್ಲಿ ಬಂದ ಶ್ರೀ ವರ ವಿಠ್ಠಲದಾಸರ ಕರಜರಾದ ದೊಡ್ಡಬಳ್ಳಾಪುರದ ಶ್ರೀ ಮುದ್ದು ಮೋಹನ ವಿಠ್ಠಲದಾಸರು ಶಿಷ್ಯ ಅನ್ವೇಷಣೆ ಮಾಡುತ್ತಾ ನರಸೀಪುರಕ್ಕೆ ಬಂದಿದ್ದರು. ಶ್ರೀ ಸುಬ್ಬರಾಯರನ್ನು ಪರೀಕ್ಷಿಸಿ ತುಮಕೂರಿಗೆ ಬರಲಿಕ್ಕೆ ಹೇಳಿ ಅಲ್ಲಿ ಶ್ರೀ ವ್ಯಾಸರಾಯ ಮಠದಲ್ಲಿ ಒಂದು ಸುಮುಹೂರ್ತದಲ್ಲಿ ತಂದೆ ಮುದ್ದು ಮೋಹನ ವಿಠ್ಠಲ ಹಂಗ ಎಂಬ ಅಂಕಿತವನ್ನು ಕೊಟ್ಟು ಶಿರದಲ್ಲಿ ಹಸ್ತವನ್ನು ಇಟ್ಟು ಉಪದೇಶ ನೀಡಿದರು. ಹೀಗೆ ಶ್ರೀ ತಂದೆ ಮುದ್ದು ಮೋಹನ ವಿಠ್ಠಲದಾಸರು ವ್ಯಾಸಕೂಟ ದಾಸಕೂಟ 2 ಉಭಯ ಪಂಥಗಳಲ್ಲಿ ದೀಕ್ಷಿತರಾಗಿ ನಾನಾ ಕಡೆ ಸಂಚಾರ ಮಾಡಿ ಜಾತಿ ಮತ ಭೇದವಿಲ್ಲದೆ ಯೋಗ್ಯ ಸುಜೀವಿಗಳಿಗೆ ಅಂಕಿತ ಪ್ರದಾನ ಮಾಡಿದ್ದಾರೆ. ಅಂಕಿತಸ್ಥರಲ್ಲಿ ಮೊಟ್ಟ ಮೊದಲು ಅಂಕಿತ ಇವತ್ತಿಂದ ಪಡೆದವರು ಶ್ರೀ ಪ್ರಾಣನಾಥ ವಿಠಲ ಅಂಕಿತರಾದ ಶ್ರೀ ಬಾಗೇಪಲ್ಲಿ ಶೇಷದಾಸರು. ಅವ್ರ ಮೊದಲನೇ ಅಂಕಿತ ಕೊಟ್ಟರು. ಇವತ್ತಲ್ಲಿ ಅಂಕಿತ ತಗೊಂಡವರಲ್ಲಿ ಕೊನೆಯವರು ಬಂದು ಶ್ರೀ ಗುರು ಗೋವಿಂದ ವಿಠಲ ಅಂಕಿತ ಮೈಸೂರಿನ ಶ್ರೀ ಎಂ ಗೋವಿಂದರಾಯರು. ಇವರಿಬ್ಬರ ಮಧ್ಯೆ ಪ್ರಧಾನ ಅಂಕಿತಸ್ಥರು ಶ್ರೀ ಪದ್ಮನಾಭ ವಿಠಲದಾಸರು, ಉರಗಾದ್ರಿ ವಾಸ ವಿಠಲದಾಸರು, ಶ್ರೀ ರಮಾಕಾಂತ ವಿಠಲದಾಸರು, ಶ್ರೀ ಗೋಪಾಲಕೃಷ್ಣ ವಿಠಲದಾಸರು. ಇವರು ಬಂದು ಶ್ರೀಮತಿ ಅಂಬಾಬಾಯಿ, ಶ್ರೀ ನಿತ್ಯಾನಂದ ವಿಠಲದಾಸರು ಮುಂತಾದವರು ಅಲ್ಲಿದ್ದು. ಶ್ರೀ ದಾಸರಾಯರು 1165 ಜನಗಳಿಗೆ ಅಂಕಿತವನ್ನು ನೀಡಿದ್ದಾರೆ. ಇಷ್ಟು ಜನಕ್ಕೆ ಅಂಕಿತ ಕೊಟ್ಟ ಒಂದೇ ವ್ಯಕ್ತಿ ಇವರೇ. ದಾಸಪಂಥದಲ್ಲಿ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಅಂಕಿತ ನೀಡಿದವರಲ್ಲಿ ಇವರದೇ ದಾಖಲೆ ಎನ್ನಬಹುದು. ಆತುರದಲ್ಲಿ ಸನ್ಯಾಸ ಸ್ವೀಕರಿಸಿ ಪುನರ್ ನಿವೃತ್ತಿ ಹೊಂದಿದ ದೋಷ ಪರಿಹಾರಕ್ಕಾಗಿ ಶ್ರೀ ದಾಸರನ್ನು ಮೊರೆಹೊಕ್ಕು ಅನುಗ್ರಹಿತರಾಗಿ ಪಶ್ಚಾತ್ತಾಪ ರೂಪದಿಂದ ಶ್ರೀ ಹರಿಕಥಾಮೃತ ಸಾರಕ್ಕೆ ಭಾವ ಪ್ರಕಾಶಿಕ ಎಂಬ ವ್ಯಾಖ್ಯಾನವನ್ನು ಬರೆದು ಶ್ರೀ ಪದ್ಮನಾಭ ವಿಠಲ ಅಂಕಿತ ಪಲ್ಲಡಂ ಶ್ರೀ ಮಾಧವಾಚಾರ್ಯರು ಒಬ್ಬ ಪ್ರಧಾನ ಅಂಕಿತಸ್ಥರು. ದಾಸರಾಯರ ಅಚ್ಚುಮೆಚ್ಚಿನ ಪ್ರಶಿಷ್ಯರು ಶ್ರೀ ಉರಗಾದ್ರಿ ವಾಸ ವಿಠಲದಾಸರ ಶಿಷ್ಯರಾದ ಶ್ರೀ ತಂದೆ ವೆಂಕಟ ವಿಠಲ ಅಂಕಿತರಾದ ಚಿತ್ರದುರ್ಗದ ಶ್ರೀ ಆರ್ ರಾಮಚಂದ್ರರಾವ್ ಅವರು. ಶ್ರೀ ದಾಸರು ನರಸಿಂಹಣ್ಣ ಪ್ರಸಾದದಿಂದ ಕರಿಗಿರಿಯಲ್ಲಿ ದೊರೆತ ಖಾಲಿ ನಿವೇಶನದಲ್ಲಿ ದಾಸಕೂಟ ಸಭಾವನ್ನು ಕ್ರಿಸ್ತು ಶಕ 1900ರಲ್ಲಿ
ಸ್ಥಾಪನೆ ಮಾಡಿದರು. ರಥೋತ್ಸವ ಸಮಯಕ್ಕೆ ಪ್ರತಿ ವರ್ಷವೂ ಒಂದು ಸಭಾ ಜ್ಞಾನ ಕಾರ್ಯ ಹಾಗೂ ಅನ್ನ ಸಂದರ್ಪಣೆಗಳನ್ನು ನಡೆಸಿಕೊಡ್ತಾ ಇದ್ರು. ಶಿಷ್ಯರ ಆದಿ ವ್ಯಾಧಿಗಳನ್ನು ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಹಂಗಂಬ ಒಂದು ದೇವರ ನಾಮದ ಆವರ್ತನೆ ಮೂಲಕ ಹಾಗೂ ವಾಯುಸ್ತುತಿ ಪುನಶ್ಚರಣೆ ಮೂಲಕ ಪರಿಹಾರ ಮಾಡಿದ್ದಾರೆ, ನಿವೃತ್ತಿ ಮಾಡಿದ್ದಾರೆ. ದೂರಸ್ಥರಿಗಾಗಿ ತಮ್ಮ ಪ್ರವಚನ ಲಾಭವಾಗಲೆಂದು ಪರಮಾರ್ಥ ಚಂದ್ರೋದಯ ಎಂಬ ಮಾಸ ಪತ್ರಿಕೆಯನ್ನು ಕೂಡ ಹೊರಡಿಸಿ ನಡೆಸ್ತಾ ಇದ್ರು. ಮುಳುಬಾಗಿಲು ಶ್ರೀ ಶ್ರೀಪಾದರಾಜರ ಸನ್ನಿಧಿಯಲ್ಲಿ, ಚಾಮರಾಜಪೇಟೆ ಪ್ರಾಣದೇವರ ಗುಡಿಯಲ್ಲಿ ಮತ್ತು 10 ತಿಂಗಳ ಕಾಲ ಪಾಠಕ್ರಮದಲ್ಲಿ ಮಲ್ಲೇಶ್ವರದ ಎಂ ಮೂರ್ತಿರಾಯರ ಶ್ರೀ ಹರಿಕೃಪಾ ನಿವಾಸದಲ್ಲಿ ಹರಿಕಥಾಮೃತ ಸಾರ ಪ್ರವಚನವನ್ನು ಮಾಡಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಧರ್ಮ ಬೋಧಕರಾಗಿ ಸರ್ಕಾರದಿಂದ ನೇಮಿಸಲ್ಪಟ್ಟು ಕೈದಿಗಳಿಗೆ ವಾರಕ್ಕೆ ಒಮ್ಮೆ ತತ್ವ ಉಪದೇಶ ಮಾಡುತ್ತಿದ್ದರು. ಅನೇಕ ಕೈದಿಗಳನ್ನು ಸನ್ಮಾರ್ಗ ಅವಲಂಬಿಗಳನ್ನಾಗಿ ಮಾಡಿದ್ದಾರೆ. ತಿರುಪತಿಯಲ್ಲಿ ಶ್ರೀ ಶ್ರೀ ಸತ್ಯಧ್ಯಾನ ತೀರ್ಥರು ದಾಸರ ಪ್ರವಚನ ಕೇಳಿ ಆನಂದಪಟ್ಟು ಮಧ್ವ ಸಿದ್ಧಾಂತ ವರ್ಣಾಹಿಣಿ ಸಭೆಗೆ ಧರ್ಮದರ್ಶಿಗಳನ್ನಾಗಿಯೂ ದಾಸ ಸಾಹಿತ್ಯ ಪರೀಕ್ಷೆಗೆ ಅಧ್ಯಕ್ಷರನ್ನಾಗಿಯೂ ಮಾಡಿದರು. ಸತ್ಯಧ್ಯಾನ ತೀರ್ಥರು ಇವರೋಡ ಪ್ರವಚನವನ್ನು ಕೇಳಿದ ಮಾತ್ರಕ್ಕೆ ಇಂಥವರು ಪದವಿಯನ್ನು ಕೊಟ್ಟು ಅವರಿಗೆ ಗೌರವ ಮಾಡಿದ್ದಾರೆ. ಶ್ರೀ ದಾಸರು ಕುತ್ತಿಗೆ ಮಠದ ಶ್ರೀಗಳವರಿಂದ ಪರಮಪ್ರಿಯ ಎಂಬ ಬಿರುದು ಕೂಡ ಪಡೆದರು. ದಾಸರಾಯರ ಅಜಾನುಬಾಹು ವ್ಯಕ್ತಿತ್ವ, ವೈದುಷ್ಯ, ನಿಷ್ಕಾಪಟ್ಯ ಮತ್ತು ಸರಳ ಸಂಭಾಷಣೆಗಳಿಂದ ಪ್ರಭಾವಿತರಾಗಿ ಅನೇಕ ಗಣ್ಯ ವ್ಯಕ್ತಿಗಳು ಶ್ರೀ ವಾಯಿಕರ್ ಕೃಷ್ಣಾಚಾರ್ಯರು, ರಾಜ್ಯಸಭಾ ಭೂಷಣ ಶ್ರೀ ಕರ್ಪೂರ ಶ್ರೀನಿವಾಸರಾಯರು, ಶ್ರೀ ಸುಬೋಧ ರಾಮರಾಯರು, ಶ್ರೀ ಬೇಲೂರು ಕೇಶವದಾಸರು, ಶ್ರೀ ದೊಡ್ಡಬೇಳೆ ನಾರಾಯಣ ಶಾಸ್ತ್ರಿಗಳು, ಶ್ರೀ ಹೊಸಕೆರೆ ಚಿದಂಬರ ಅಯ್ಯನವರು, ಶ್ರೀ ಡಿ.ಕೆ. ಭಾರದ್ವಾಜರು, ಶ್ರೀ ದೇಶಮುಖಿ ಸಾಮರಾಯರು, ಶ್ರೀ ಬಿ.ಡಿ. ರಾಘವೇಂದ್ರ ರಾಯರೇ ಮೊದಲಾದವರು ಇವರನ್ನು ಕರೆದು ಗೌರವಿಸಿದ್ದಾರೆ. ಕರಿಗಿರಿಗೆ ಬರುವವರಿಗೆ ನರಸಿಂಹನನ್ನು ಪ್ರಾಣ ಪ್ರತೀಕದಲ್ಲಿ ಉಪಾಸನೆಯನ್ನು ಮಾಡಿಸಬೇಕೆಂಬ ಉದ್ದೇಶದಿಂದ ಕದರು ಮಂಡಲಗಿಯಿಂದ ತಂದ ಪ್ರಾಣದೇವರನ್ನು ಅಲ್ಲೇ ಇದ್ದ ಶ್ರೀ ಕೃಷ್ಣದಾಸ ಯತಿಗಳ ಮೂಲಕ ಪ್ರಮಾದಿನಾಮ ಸಂವತ್ಸರ ಫಾಲ್ಗುಣ ಬಹುಳ ಪಂಚಮಿಯಂದು 28ನೇ ತಾರೀಕು ಮಾರ್ಚ್ ತಿಂಗಳು 28/3/1940 ಇಸವಿ ವೈಭವದಿಂದ ಪ್ರತಿಷ್ಠಾಪನೆ ಮಾಡಿದರು. ಪೂಜಾ ವ್ಯವಸ್ಥೆಯನ್ನು ಮಾಡಿಸಿದರು. ಕೆಲವೇ ದಿನಗಳ ನಂತರ ದಾಸರಾಯರು ತಾವು ಬಂದ ಕಾರ್ಯ ಮುಗಿಯಿತು ಎನ್ನುವಂತೆ ವಿಕ್ರಮ ಸಂವತ್ಸರ ಚೈತ್ರ ಶುದ್ಧ ಶ್ರೀ ರಾಮನವಮಿ 14ನೇ ತಾರೀಕು ಏಪ್ರಿಲ್ ತಿಂಗಳು 1940 ಇಸವಿಯಲ್ಲಿ ಮಂಗಳವಾರದಂದು ಲಯ ಚಿಂತನೆ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಇಹಲೋಕ ತ್ಯಜಿಸಿ ಶ್ರೀ ಲಕ್ಷ್ಮೀ ನರಸಿಂಹ ಪಾದವನ್ನು ಸೇರಿದರು. ಇಂದಿಗೂ ಅವರ ಅನುಗ್ರಹದಿಂದ ದಾಸಕೂಟ ಸಭಾ ಕಾರ್ಯ ನಡೆಯುತ್ತಾ ಬರ್ತದೆ. ಪ್ರಾಣದೇವರ ಪೂಜಾ, ಬಂದ ಅತಿಥಿಗಳಿಗೆ ಅನ್ನದಾನ, ರಥೋತ್ಸವ, ರಾಮನವಮಿ, ನರಸಿಂಹ ಜಯಂತಿ ಮುಂತಾದ ವಿಶೇಷ ದಿನಗಳಲ್ಲಿ ವಿದ್ವಾಂಸರಿಂದ ಉಪನ್ಯಾಸ, ಹರಿದಾಸ ದಾಸಿಯರಿಂದ ಭಜನಾ ಕಾರ್ಯಕ್ರಮಗಳು ನಡೆಯುತ್ತಿದೆ. ವಿಜೃಂಭಣೆಯಾಗಿ ನಡೆಯುತ್ತಾ ಇದೆ, ಇಂದು ನಡೀತಾ ಇದೆ. ಶ್ರೀ ದಾಸರ ಬಗ್ಗೆ ವಿಶೇಷ ವಿವರಗಳಿಗಾಗಿ ಶ್ರೀ ಗುರು ಗೋವಿಂದ ವಿಠಲದಾಸರ ಪರಮ ಪ್ರಿಯ ಸುಬ್ಬರಾಯದಾಸರು ಮತ್ತು ಶ್ರೀ ಜಯಸಿಂಹರವರ ತಂದೆ ಮುದ್ದು ಮೋಹನ ದರ್ಶನ ಈ ಪುಸ್ತಕಗಳನ್ನು ನೋಡಿದರೆ ನಿಮಗೆ ಅಲ್ಲಿ ಈ ವಿವರಗಳು ಸಿಕ್ಕುತ್ತೆ. ನಿಮಗೆ ಜಗನ್ನಾಥ ದಾಸರಾಯರು ವಿವರಿಸಿದ ಶ್ರೀ ಹರಿಕಥಾಮೃತ ಸಾರ
ಪರಮ ಪ್ರೇಯಸಿ ತಂದೆ ಮುದ್ದು ಮೋಹನ ವಿಠ್ಠಲ ದಾಸರಿಂದ ಆಜ್ಞಪ್ತರಾದ ಪ್ರಿಯ ಶಿಷ್ಯ ಶ್ರೀ ಪದ್ಮನಾಭ ದಾಸರ ಭಾವ ಪ್ರಕಾಶಿಕೆ ಎಂಬ ವ್ಯಾಖ್ಯಾನ ಸಹಿತ ಗ್ರಂಥದಿಂದ ಈ ಪುಸ್ತಕ ಕೂಡ ದಾಸಕೂಟ ಸಭಾ ಅವರು ಬಂದು ಅವರೇ ಪ್ರಕಾಶಕರು. ದೇವರಾಯನ ದುರ್ಗ ಒಂದು ಊರಿದೆ, ಆ ಊರ್ಲಿದ್ದ ಸಿಕ್ಕತ ಐಕತಾಂಶಿಗರ ಭಾವ ಪ್ರಕಾಶ ಸಹಿತವಾಗಿ ಇದರಲ್ಲಿ ಬಂದು ಐಕತಾಂಶದಲ್ಲಿ 33 ಸಂಧಿಗಳು ಫಲಶ್ರುತಿಯ ಸೇರಿಸಿ ಫಲಶ್ರುತಿಯನ್ನು ಬಿಟ್ಟು 30 ಸಂಧಿಗಳು ಅಂತ ಹೇಳಿದ್ದಾನೆ. ಮೊದಲನೇ ಸಂಧಿ ಇದು ಬಂದು ಈ ಹರಿಕತಾಮ ಸಾರದಲ್ಲಿ 32 ಸಂಧಿಗಳು, ಫಲಶ್ರುತಿ 33ನೇದು, 33 ಸಂಧಿಗಳಿವೆ. ಇಲ್ಲಿ ಮೊದಲನೇ ಸಂಧಿಗೆ ಹೆಸರು ಮಂಗಳಾಚರಣ ಸಂಧಿ ಅಂತ ಹೆಸರು. ಈ ಪಲ್ಲವಿ ಹಿಂಗ ಇದೆ: ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಪಲ್ಲವಿಯ ಸಾಮಾನ್ಯ ಪರಿಚಯ ನಿಮಗೆ ಮಾಡಿಸ್ಕೊಡ್ತಾನೆ. ವಿಸ್ತಾರವಾಗಿ ಮುಂದೆ ಬರುವ ರೆಕಾರ್ಡಿಂಗ್ ನಲ್ಲಿ ನಿಮ್ಮ ಕೂಡ ಹಂಚಿಕೊಳ್ಳುತ್ತೇನೆ. ಹರಿ ಕಥಾಮೃತ ಸಾರ. ಹರಿ ಶ್ರೀಹರಿಯ ಕಥೆ ಎಂಬ ಅಮೃತ ಮೋಕ್ಷ ಕೊಡಬಲ್ಲ ಆ ಗ್ರಂಥದ ಸಾರ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ, ನಮ್ಮ ಗುರುಗಳ ಕರುಣೆಯಿಂದ, ಪರಮ ಕಾರುಣ್ಯದಿಂದ ಆಪಣಿತು ನನ್ನ ಬುದ್ಧಿಗೆ ತೋಚಿದ ಅಷ್ಟು ಪೇಳುವೆ, ಹಂಗಂದ್ರೆ ಹೇಳುವೆ. ಇದನ್ನ ಎಲ್ಲಾರನ್ನು ಕೇಳಕ್ ಬಿಡಿದು ಪರಮ ಭಗವದ್ ಭಕ್ತರು, ಪರಮ ಅಂದ್ರೆ ಶ್ರೇಷ್ಠವಾದ ಉತ್ಕೃಷ್ಟವಾದ ಭಕ್ತರು ಈ ಗ್ರಂಥವನ್ನು ಆದರದಿ ತುಂಬಾ ಗೌರವಿಸಿ ಕೇಳುವುದು. ಎಲ್ಲರೂ ಕೇಳಬೇಕು ಹಂಗಂತ ಅರ್ಥ. ಗುರುಗಳ ಸಾರ, ಗುರುಗಳ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ. ಮಧ್ಯದಲ್ಲಿ ಇರೋ ಸಾರ ಗುರುಗಳ, ಒಂದು ಗುರುಗಳು 2 ಗುರುಗಳಲ್ಲ, ಸಾರ ಗುರುಗಳು, ದಂಡ್ಯ ಗುರುಗಳ ಅನುಗ್ರಹ ಇದ್ದರಳೆ ಇದು ಗ್ರಂಥನ ಓದಕ್ ಮುಡಿಯೋದು, ಹೇಳಕ್ ಮುಡಿಯೋದು ಹಂಗಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಇದು ಸಮರ್ಪಣೆ ಮಾಡ್ತಾನೆ. ಮೊದಲನೇ ಶ್ಲೋಕದಿಂದ ನಾಳೆಯಿಂದ ಹಂಚಿಕೊಳ್ತಾರೆ. ಇನ್ನೂ ಕೆಲವು ವಿವರಗಳು ಕೂಡ ಇದೆ, ಅದನ್ನು ಮುಂದಿನ ವಿಡಿಯೋನಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಅಗತ್ಯ ಇದೆ ಎಲ್ಲರೂ ಕೇಳಬೇಕು. ನನ್ನ ಚಾನಲ್ಗಳನ್ನು ಅವಶ್ಯ ಸಬ್ಸ್ಕ್ರೈಬ್ ಮಾಡ್ರಿ. ಹರೇ ನಮಃ. ಸರ್ವಂ ಕೃಷ್ಣಾರ್ಪಣಮಸ್ತು. ಇಲ್ಲಿ ನಾ ಮುಕ್ತಾಯ ಮಾಡಿಕೊಳ್ತೇನೆ.